ಕೆಆರ್ಪೇಟೆ ತಾಲೂಕಿನಲ್ಲಿ ಬರಗಾಲ ಆವರಿಸಿದ್ದು ಕುಡಿಯಲು ನೀರಿಲ್ಲದೆ ಪರದಾಡುತ್ತಿದ್ದೇವೆ ಎಂದು ಬಿಲ್ಲೇನಹಳ್ಳಿ ಮಹಿಳೆಯರು ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ. ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ರಂಗನಾಥಪುರ ಕ್ರಾಸ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲೇನಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಮಹಿಳೆಯರು ಗ್ರಾಮ ಪಂಚಾಯಿತಿ ವತಿಯಿಂದ ಸಮರ್ಪಕವಾಗಿ ಕುಡಿಯಲು ನೀರು ನೀಡುತ್ತಿಲ್ಲ ಎಂದು ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಒಂದು ವಾರಕ್ಕೊಮ್ಮೆ ನೀರು ಬಿಡುತ್ತಿಲ್ಲ, ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ. ಆದುದರಿಂದ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ್ದೇವೆ ಎಂದು ಬಿಲ್ಲೇನಹಳ್ಳಿ ಗ್ರಾಮದ ಮಹಿಳೆ ಮಂಜುಳಾ ಆಗ್ರಹಿಸಿದ್ದಾರೆ. ಬಳಿಕ ಪಿಡಿಒ ವಿನೋದ್ ಮಹಿಳೆಯರು ಹಾಗೂ ಗ್ರಾಮಸ್ಥರೊಂದಿಗೆ ಮಾತನಾಡಿ, ಗ್ರಾಮ ದೇವತೆ ಮಾಯಮ್ಮನ ಹಬ್ಬ ಇರುವ ಕಾರಣ 4 ದಿನಗಳ ಕಾಲ ಟ್ಯಾಂಕರ್ ಮೂಲಕ ನೀರು ಬಿಡುತ್ತೇವೆ. ಬರಗಾಲ ಬಂದಿರುವುದರಿಂದ ಬೋರ್ವೆಲ್ಗಳಲ್ಲಿ ನೀರು ದೊರಕುತ್ತಿಲ್ಲ ಎಂದರು. ಟ್ಯಾಂಕರ್ ಮೂಲಕ ನೀರು ಬವಣೆ ನೀಗಿಸುತ್ತೇವೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ಊಟಿ ವೆಂಕಟೇಶ್, ಸತೀಶ್, ಜಗದೀಶ್, ವೆಂಕಟೇಶ್, ಜವರೇಗೌಡ, ಲೋಕೇಶ್, ಬೈರೇಗೌಡ, ಶ್ರೇಯಸ್, ಮಂಜುಳಾ, ಪುಟ್ಟಮ್ಮ, ದೇವಮ್ಮ, ಸುನೀತಾ, ದಿವ್ಯಾ, ದೇವಕಿ, ಲಲಿತಾ, ರಾಧಾ, ರತ್ನಮ್ಮ, ಜಯಮ್ಮ, ಪ್ರೇಮಮ್ಮ, ಲಕ್ಷ್ಮಮ್ಮ, ಮಂಜಮ್ಮ, ಸಾಕಮ್ಮ ಸೇರಿ ಹಲವರು ಹಾಜರಿದ್ದರು. 10 ದಿವಸಕ್ಕಲ್ಲ 15 ದಿವಸಕ್ಕೆ ನೀರು ಬಿಡ್ತಾವ್ರೆ. ನಮ್ಮ ಬಿಲ್ಲೇನಹಳ್ಳಿ ನೀರು ಕುಡಿಯಕ್ಕೆ ತೊಂದರೆ ಆಗಿದೆ. ನಾವು ಇಲ್ಲಿ ಬಂದು ಪಂಚಾಯತಿಗೆ ಗಲಾಟೆ 10 ದಿವಸಕ್ಕೆ ಒಂದ್ಸಲ ನೀರು ಬಿಡ್ತಾರೆ. ನೀರು ಕೇಳಿದ್ರೆ ದನ ಕರಿಗೂ ನೀರಿಲ್ಲ. ಈ ತರ ಪರಿಸ್ಥಿತಿ ಆಗದೆ ನಮ್ಗೆ ನೀರಿನ ವ್ಯವಸ್ಥೆ ಬಿಲ್ಲೇನಹಳ್ಳಿ ಜನಕ್ಕೆ ನೀರಿಲ್ಲದೆ ಸಮಸ್ಯೆಗೋಸ್ಕರ ಈ ಬಂದಿದ್ದಾರೆ. ಯಾರು ಏನು ಹೇಳಿದ್ರು ನಮ್ಮ ಯಾರಾದ್ರೂ ಕಾರ್ಯಕರ್ತರಲ್ಲಿ ಏನು ಬಂದ್ರೆ ನಮ್ಮ ಸಮಸ್ಯೆನ ಕೇಳ್ತಾ ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕು? ಯಾರೋ ಬಂದರೆ ಕೇಳ್ತಾ ಇದ್ದಾರಾ? ಅದ್ರ ಜೊತೆಗೆ ಯಾರೋ ಪ್ರೈವೇಟ್ ಬೋರ್ವೆಲ್ ಕೊಟ್ರೆ ಅದನ್ನು ಮರ್ಜ್ ಮಾಡ್ಕೊಳ್ಳೋಣ ಮತ್ತು ಮೇಯಿಸ್ಬಿಟ್ಟು ಅದೇನಿದೆ ಟಿ ಸಿ ಅದು ಆಗುತ್ತೆ, ಇಲ್ಲ ಅಂದ್ರೆ ಜನರೇಟರ್ ರನ್ ಮಾಡೋಣ. 3 ದಿನದ ಮಟ್ಟಿಗೆ ಟ್ಯಾಂಕರ್ ತಗೊಳ್ಳಿ. ಈಗ ಸರಿನಾ? ಇವತ್ತು ನೈಟ್ ಇದೆ 1 ದಿನಕ್ಕೆ 5 ಟ್ಯಾಂಕರ್ ಆದ್ರೂ ಸಾಕು ನಿಮ್ಮೂರ್ಗೆ.